ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಮಾರ್ಚ್ ತಿಂಗಳ 7ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷದ ದ್ವಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 10:04 ಇರಲಿದೆ. ಈ ದಿನದ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 9:38 ಇರಲಿದೆ. ನಂತರ ಶ್ರವಣ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಮಧ್ಯಾಹ್ನ 2:53 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಪರಿಘಯೋಗ. ದಿಕ್ಷೂಳೆ ದಕ್ಷಿಣ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:04 ಮಧ್ಯಾಹ್ನ 3:34 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:34 ಬೆಳಿಗ್ಗೆ 11:04 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:35 ಬೆಳಿಗ್ಗೆ 8:04 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:34 ಬೆಳಿಗ್ಗೆ 11:21 ಹಾಗೆ ಅಪರಾಹ್ನ 3:16 ಅಪರಾಹ್ನ 4:03 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:08 ಮಧ್ಯಾಹ್ನ 12:55 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:08 ಬೆಳಿಗ್ಗೆ 8:36 ಹಾಗೆ ಮಧ್ಯಾಹ್ನ 1:17 ಮಧ್ಯಾಹ್ನ 2:14 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:33 ಸೂರ್ಯಾಸ್ತ ಸಂಜೆ 6:27. ಹಾಗೆ ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಜ್ಞಾನಕ್ಕೆ ಕಾರಕನಾಗಿರುವಂಥವನು, ನ್ಯಾಯಕ್ಕೆ ಕಾರಕ, ಹಾಗೆ ಒಂದು ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಪಾಂಡಿತ್ಯಕ್ಕೆ, ಹಾಗೆ ಭಾಗ್ಯಕ್ಕೆ ಕಾರಕನಾಗಿರುವಂಥವನು ಗುರು. ಹಾಗಾಗಿ ಈ ದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ದಿನ. ಅಂದರೆ ನೀವು ಯಾವುದೇ ಕ್ಷೇತ್ರದಲ್ಲಿ ಈ ದಿನ ಕೈ ಹಾಕಿದ್ರೂ ಅದರಿಂದ ಉತ್ತಮವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಒಳ್ಳೆಯ ಲಾಭ ಇದೆ. ಮನಸ್ಸಿಗೆ ಸಮಾಧಾನ ತರುವಂಥ ರೀತಿಯಲ್ಲಿ ಫಲಿತಾಂಶಗಳು ನಿಮಗೆ ಒದಗಿ ಬರುತ್ತೆ. ಹಾಗೆ ಈ ದಿನ ಇರುವಂಥ ಗುರು ಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 6:36 ಬೆಳಿಗ್ಗೆ 7:35. ಇನ್ನು
ಮಧ್ಯಾಹ್ನ 1:32 ಮಧ್ಯಾಹ್ನ 2:30 ಹಾಗೆ ರಾತ್ರಿ 8:29 ರಾತ್ರಿ 9:29 ಗುರುಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಶನಿ ಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಪ್ರಾತಃ ಕಾಲ 5:34 ಬೆಳಿಗ್ಗೆ 6:35 ಹಾಗೆ ಮಧ್ಯಾಹ್ನ 12:32 ಮಧ್ಯಾಹ್ನ 1:31 ಇನ್ನು ರಾತ್ರಿ 7:28 ರಾತ್ರಿ 8:29 ಶನಿ ಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಈ ವ್ಯಾಪಾರಿಗಳು, ವರ್ತಕರು, ದಳ್ಳಾಳಿಗಳು ತುಂಬ ಎಚ್ಚರಿಕೆಯಿಂದ ಇರಬೇಕು ಈ ದಿನದ ಬುಧ ಹೋರಾದಲ್ಲಿ. ಹಾಗೆ ಈ ದಿನ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರಗಳಾಗಲಿ, ಇನ್ನು ಆರ್ಬಿಟ್ರೇಷನ್ಗೆ, ಮೀಡಿಯೇಷನ್ಗೆ ಸಂಬಂಧಪಟ್ಟಂಥ ವಿಚಾರಗಳಾಗಲಿ ನೀವು ಈ ದಿನ ಇರುವಂಥ ಬುಧ ಹೋರಾದಲ್ಲಿ ಆರಂಭ ಮಾಡಬೇಡಿ. ಏಕೆಂದರೆ ಅಷ್ಟೊಂದು ಅನುಕೂಲಕರವಾದಂಥ ಒಂದು ಫಲಿತಾಂಶ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 10:33 ಬೆಳಿಗ್ಗೆ 11:32 ಇನ್ನು ಸಂಜೆ 5:28 ಸಂಜೆ 6:28 ಹಾಗೆ ರಾತ್ರಿ 12:31 ರಾತ್ರಿ 1:32 ಬುಧ ಹೋರ ಇರುವಂಥ ಸಮಯ. ಹಾಗೆ ಇದನ್ನು ನೀವು ಅನುಸರಣೆ ಮಾಡ್ಬೋದು. ಇನ್ನು ಈ ದಿನ ಇರುವಂಥ ರವಿ ಹೋರ ಕೂಡ ಹೈಲಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ಸಮಯ ಬಹಳ ಉತ್ತಮವಾಗಿದೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಾಗಲಿ ಅಥವಾ ಗಣ್ಯರನ್ನು ಭೇಟಿ ಮಾಡುವಂಥ ಒಂದು ವಿಚಾರ ಆಗಲಿ ಈ ದಿನ ನೀವು ರವಿ ಹೋರಾದಲ್ಲಿ ಮಾಡಿದ್ರೆ ಅತ್ಯುತ್ತಮವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8:33 ಬೆಳಿಗ್ಗೆ 9:34 ಇನ್ನು ಅಪರಾಹ್ನ 3:30 ಅಪರಾಹ್ನ 4:29 ಹಾಗೆ ರಾತ್ರಿ 10:30 ರಾತ್ರಿ 11:30 ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಅದೇ ರೀತಿ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ಇಂಟೀರಿಯರ್ ಡಿಸೈನರ್ಸ್ಗೆ ಮತ್ತು ರೇಷ್ಮೆ ವ್ಯಾಪಾರಿಗಳಿಗೂ ಕೂಡ ತುಂಬ ಅನುಕೂಲ ಅಂತ ಹೇಳಿದ್ರೆ ಈ ದಿನ ಇರುವಂಥ ಶುಕ್ರ ಹೋರ. ಹಾಗೆ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 9:34 ಬೆಳಿಗ್ಗೆ 10:33 ಇನ್ನು ಅಪರಾಹ್ನ 4:28 ಅಪರಾಹ್ನ 5:28 ಹಾಗೆ ರಾತ್ರಿ 11:39 ರಾತ್ರಿ 12:31 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ರೀತಿಯ ಕೆಲಸಗಳಿರಲಿ, ಯಾವುದೇ ರೀತಿಯ ಪ್ರಯಾಣ ಇರಲಿ, ಅದನ್ನು ಶುಭವಾದಂತಹ ಒಂದು ಮುಹೂರ್ತದಲ್ಲಿ ಆರಂಭ ಮಾಡಿ. ಶುಭ ಸಮಯ ಯಾವುದು ಅಂತ ಹೇಳಿ ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ನೆರವೇರುವಂಥ ದಿನ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅಂದರೆ ಮಾರ್ಚ್ ತಿಂಗಳ 7 ಅಂತ ಹೇಳಿದ್ರೆ ಈ 2 ಪ್ರಮುಖ ಗ್ರಹಗಳು ಒಂದೇ ದಿನ ತಮ್ಮ ಸಂಚಾರವನ್ನು ಬದಲಾವಣೆ ಮಾಡ್ತಾ ಇರುವಂಥ ಒಂದು ದಿನ. ಹಾಗಾಗಿ ಈ ದಿನ ಬುಧ ಮೀನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗೆ ಶುಕ್ರ ಕುಂಭ ರಾಶಿಗೆ ಪ್ರವೇಶ ಮಾಡುವಂಥ ಒಂದು ವಿಶೇಷ ದಿನ. ಹಾಗಾಗಿನೇ ಈ 2 ಪ್ರಮುಖ ಗ್ರಹಗಳು ತಮ್ಮ ಸ್ಥಾನವನ್ನು, ಅಂದರೆ ತಮ್ಮ ಪ್ರಯಾಣದ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇರುವಂಥ ಸಂದರ್ಭ. ಹಾಗಾಗಿನೇ ಈ ಕೆಲವು ರಾಶಿಯವರಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ಸಂದರ್ಭ ಇದೆ. ಹಾಗೆ ಈ 7ನೇ ತಾರೀಕು ಮೀನ ರಾಶಿಯಲ್ಲಿ ಬೆಳಿಗ್ಗೆ 9:21 ಬುಧನ ಸಂಚಾರ ಆಗುತ್ತೆ. ಅದೇ ರೀತಿ ಶುಕ್ರ ಬೆಳಿಗ್ಗೆ 10:33 ಕುಂಭರಾಶಿಗೆ ಸಂಚಾರವನ್ನು ಮಾಡ್ತಾನೆ. ಹಾಗಾಗಿ ಈ 2 ಗ್ರಹಗಳ ಸಂಚಾರ ತನ್ನದೇ ಆದಂಥ ರೀತಿಯಲ್ಲಿ ಮಹತ್ವಪೂರ್ಣವಾಗಿರುವಂಥದ್ದು. ಹಾಗಾಗಿನೇ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ಕೆಲವು ರಾಶಿಯವರಿಗೆ ಈ 2 ಗ್ರಹಗಳ ಸ್ಥಾನ ಬದಲಾವಣೆ ವಿಶೇಷವಾದ ಫಲವನ್ನು ತರುತ್ತೆ. ಇಲ್ಲಿ ಮೊದಲನೇದಾಗಿ ವೃಷಭ ರಾಶಿಯವರಿಗೆ ಈ 2 ಸಂಚಾರಗಳು ಅತ್ಯಂತ ಮಂಗಳಕರವಾದಂತಹ ಒಂದು ಶುಭ ಸುದ್ದಿಯನ್ನು ತರುತ್ತೆ. ಇಲ್ಲಿ ಬುಧನ ಚಲನೆ 11ನೇ ಮನೆಯಲ್ಲಿ ಸಂಭವಿಸಿದರೆ ಶುಕ್ರನ ಸಂಚಾರ 10ನೇ ಮನೆಯಲ್ಲಿ ಸಂಭವಿಸ್ತಾ ಇದೆ. ಹಾಗಾಗಿ ಇಲ್ಲಿ 11 ಲಾಭಸ್ಥಾನ, 10 ಉದ್ಯೋಗ ಸ್ಥಾನ. ಹಾಗಾಗಿ ವೃತ್ತಿ ಜೀವನದಲ್ಲಿ ಶುಭ ಫಲಿತಾಂಶಗಳು ಬರುತ್ತೆ. ಅದೇ ರೀತಿ
ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ವಿಶೇಷವಾದಂತಹ ಒಂದು ಪ್ರಗತಿಯನ್ನು ಕಾಣ್ತೀರಿ. ಇನ್ನು ಕಲೆ, ಸಾಹಿತ್ಯ, ವಾಣಿಜ್ಯ ಇತ್ಯಾದಿಗಳಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೂ ಕೂಡ ತುಂಬ ಅನುಕೂಲತೆಗಳಿರುತ್ತೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ, ಹಾಗೆ ಚಲನಚಿತ್ರ ಉದ್ಯಮದಲ್ಲಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಅತ್ಯುತ್ತಮವಾದಂಥ ಫಲಿತಾಂಶ ಇದೆ. ಏಕೆಂದರೆ ನಿಮ್ಮ ಪ್ರತಿಭೆಗೆ ಸೂಕ್ತವಾದಂತಹ ಸ್ಥಾನಮಾನ ಸಿಕ್ಕುವಂಥದ್ದು, ನಿಮ್ಮ ಪ್ರತಿಭೆಯಿಂದಲೇ ನೀವು ಹಣ ಸಂಪಾದನೆ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಉದ್ಯೋಗಸ್ಥರಿಗೆ ಒಂದು ಬಡ್ತಿ ಸಿಕ್ಕುವಂಥದ್ದು, ಹಾಗೆ ಹೊಸ ಉದ್ಯೋಗಾವಕಾಶಗಳು ಕೂಡ ಸೃಷ್ಟಿಯಾಗುವಂಥದ್ದು ಇದೆ. ಹಾಗಾಗಿ ಯಾರು ಹೊಸದಾಗಿ ಉದ್ಯೋಗವನ್ನು ಬಯಸ್ತಾ ಇದ್ದೀರಿ ಅವರಿಗೆ ಒಂದು ಉತ್ತಮವಾದಂತಹ ಸುದ್ದಿ ಈ ಒಂದು ಸಂದರ್ಭದಲ್ಲಿ ಸಿಕ್ಕತ್ತೆ. ಒಟ್ಟಾರೆ ಈ ಹಣಕಾಸಿನ ವಿಚಾರದಲ್ಲಿ ಬಹಳ ಸುಭಿಕ್ಷವಾಗಿ ಇರ್ತೀರಿ. ಇನ್ನು ಭವಿಷ್ಯದಲ್ಲಿ ನಿಮಗೆ ಉಪಯೋಗ ಆಗುವಂತಹ ಕೆಲವೊಂದು ಉತ್ತಮವಾದಂತಹ ಸೂಕ್ತವಾದಂತಹ ಆರ್ಥಿಕ ಆಯ್ಕೆಗಳನ್ನು ನೀವು ಮಾಡಬಹುದು. ಹಣಕಾಸಿನ ವಿಚಾರದಲ್ಲಿ ತುಂಬ ಆಪ್ಷನ್ಸ್ ಅನ್ನುವಂಥದ್ದು ನಿಮಗೆ ಇರುತ್ತೆ. ಇನ್ನು ವೃಷಭ ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ ಈ 2 ಗ್ರಹಗಳ ಸಂಚಾರದಿಂದ ತುಂಬ ಪ್ರಯೋಜನ ಇದೆ. ಅದರಲ್ಲೂ ಏಕಕಾಲಕ್ಕೆ ಹಲವಾರು ಪ್ರಯೋಜನಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಇನ್ನು ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ನೆಮ್ಮದಿ ಇದೆ. ನಿಮ್ಮ ಪ್ರೀತಿ ಪಾತ್ರರ ವಿಚಾರವಾಗಿ ನೀವು ಅಂದುಕೊಂಡಂತಹ ಕೆಲಸಗಳನ್ನು ಮಾಡ್ತೀರಿ. ಹಾಗೆ ನಿಮ್ಮ ಊಹೆ, ನಿಮ್ಮ ಕಲ್ಪನೆ ಕೂಡ ನಿಜವಾಗುತ್ತೆ ಈ ಸಂದರ್ಭದಲ್ಲಿ. ಹಾಗೆ ನಿಮ್ಮ ಒಂದು ಜೀವನದಲ್ಲಿ ಆಗಬೇಕಾಗಿರುವಂಥ ಹೊಂದಾಣಿಕೆಗಳನ್ನು ಇದು ಸೂಚಿಸುತ್ತೆ. ಹಾಗಾಗಿನೇ ಕುಟುಂಬ ಜೀವನದಲ್ಲಿ ಈ ಪ್ರಣಯ ಸಂಬಂಧಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡ್ರೆ ನಿಮ್ಮ ಜೀವನ ಸುಧಾರಿಸುತ್ತೆ. ಹಾಗಾಗಿನೇ ಒಂದು ಕಡೆ ಸುಖ ಸವಲತ್ತುಗಳಿದ್ದರೆ ಮತ್ತೊಂದು ಕಡೆ ಸಮೃದ್ಧಿ ಇರುತ್ತೆ. ಇದೆಲ್ಲವನ್ನು ಕೂಡ ಶುಕ್ರ ಮತ್ತು ಬುಧ ನಿಮಗೆ ತಂದು ಕೊಡುವಂಥವನು. ಹಾಗಾಗಿ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರ, ನಿಮ್ಮ ವೃತ್ತಿಯ ಜೀವನ ಕೂಡ ಅದ್ಭುತವಾಗಿರುತ್ತೆ. ಅತ್ಯುತ್ತಮವಾದಂಥ ಸಮಯ ವೃಷಭ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಬುಧ ನಿಮ್ಮ 9ನೇ ಮನೆಯಲ್ಲಿ ಸಂಚಾರ ಮಾಡಿದ್ರೆ ಶುಕ್ರ ಅಷ್ಟಮದಲ್ಲಿ ಸಂಚಾರ ಮಾಡ್ತಾನೆ. ಇದು ಕರ್ಕಾಟಕ ರಾಶಿಯವರ ಮೇಲೆ ವಿಶೇಷವಾದಂಥ ಒಂದು ಪರಿಣಾಮವನ್ನು ಬೀರ್ತಾ ಇದೆ. ಹಾಗೆ ಇಲ್ಲಿ ಪ್ರಯಾಣಕ್ಕೆ ಹೋಗುವಂಥ ಸಂದರ್ಭ, ಅದರಲ್ಲೂ ವಿದೇಶ ಪ್ರಯಾಣ, ನಿಮ್ಮ ಉನ್ನತ ವ್ಯಾಸಂಗಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ಇಲ್ಲ ಬೇರೆ ಯಾವುದೇ ಉದ್ದೇಶಕ್ಕಾಗಿ ನೀವು ವಿದೇಶ ಪ್ರಯಾಣವನ್ನು ಮಾಡುವಂಥ ಒಂದು ಸಂಕಲ್ಪ ಇದ್ದರೆ ಅಥವಾ ಅದರ ಬಗ್ಗೆ ಏನಾದರೂ ಒಂದು ಸಿದ್ಧತೆ ನಡೀತಾ ಇದ್ದರೆ ಇಲ್ಲಿ ಉತ್ತಮವಾದಂಥ ಅವಕಾಶಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ಒಂದು ಕರ್ಕಾಟಕ ರಾಶಿಯಲ್ಲಿ ಜನಿಸಿರುವಂಥವ್ರಿಗೆ ಅಧ್ಯಯನ ಮಾಡಬೇಕು ಅನ್ನೋವಂಥ ಒಂದು ಇಚ್ಛಾಶಕ್ತಿ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಇನ್ನು ವೃತ್ತಿ ಜೀವನದ ದೃಷ್ಟಿಯಿಂದ ಕೂಡ ಇದು ನಿಮಗೆ ಉತ್ತಮವಾದಂಥ ಸಮಯ. ನಿಮ್ಮ ಒಂದು ಅಧಿಕಾರ ನಿಮ್ಮ ಕೈಲಿರುತ್ತೆ. ಹಾಗೆ ಕೆಲವೊಂದು ವಿಶೇಷವಾದಂತಹ ಉತ್ತಮ ಕೆಲಸಗಳನ್ನು ಮಾಡುವಂಥ ಮನಸ್ಥಿತಿ ಕೂಡ ಇರುತ್ತೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ನಿಮ್ಮ ಅಧಿಕಾರದಿಂದಲೇ ನಿಮಗೆ ಹೆಚ್ಚು ಗೌರವ ಸ್ಥಾನಮಾನಗಳು ಕೂಡ ಸಿಕ್ಕತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಅಥವಾ ಯುವಕರಿಗೆ, ಯುವತಿಯರಿಗೆ ಹೊಸ ಹೊಸ ಆಲೋಚನೆಗಳು ಬರುತ್ತೆ. ಹಾಗಾಗಿ ತುಂಬ ಅಡ್ವಾನ್ಸ್ಡ್ ಲೆವೆಲಲ್ಲೇ ಯೋಚನೆ ಮಾಡುವಂಥವರು ನೀವು. ಹಾಗಾಗಿ ನಿಮ್ಮ ಆಲೋಚನೆಗಳು ತುಂಬ ಪ್ರಾಕ್ಟಿಕಲ್ ಆಗಿರುತ್ತೆ, ತುಂಬ ಮೌಲ್ಯಯುತವಾಗಿರುತ್ತೆ. ಹಾಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯುವಂಥದ್ದು, ಹಣಕಾಸಿನ ಪರಿಸ್ಥಿತಿಗಳು ಏನೇ ಇದ್ದರೂ ಕೂಡ ಅದನ್ನು ಚೆನ್ನಾಗಿ ನಿಭಾಯಿಸುವಂಥ ಒಂದು ಚಾಕಚಕ್ಯತೆ ಇರುತ್ತೆ. ಒಟ್ಟಾರೆ ನಿಮ್ಮ ಮನಸ್ಸು ಬಹಳ ಸದೃಢವಾಗಿ ಇರುವಂಥದ್ದು, ಜೀವನಕ್ಕೆ ಬೇಕಾದಂಥ ಭದ್ರತೆಗಳನ್ನು ಈ ಒಂದು ಸಮಯದಲ್ಲಿ ಮಾಡ್ಕೊಳ್ತೀರಿ. ಹಾಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಹೊಸ ಹೊಸ ಅವಕಾಶಗಳು ನಿಮಗೆ ಸಿಕ್ಕತ್ತೆ. ಆದಾಯದ ಮೂಲ ಒಂದಿದ್ದರೆ 2 ಆಗುತ್ತೆ, 2 ಇದ್ದರೆ ಅದು 3 ಆಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ನಿಮ್ಮ ಅಭಿವೃದ್ಧಿ, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಬಹಳ ಫಲಪ್ರದವಾಗುತ್ತೆ. ಹಾಗೆ ಈ ಧಾರ್ಮಿಕ ವಿಚಾರಗಳ ಬಗ್ಗೆ ಬಂದರೆ ಅಲ್ಲೂ ಕೂಡ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತೀರಿ. ಇನ್ನು ಮನಸ್ಸಿನಲ್ಲಿರುವಂಥ ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಇರಲ್ಲ, ಈ ನಕಾರಾತ್ಮಕವಾದಂಥ ಒಂದು ಆಲೋಚನೆಗಳು ಬರಲ್ಲ. ಇಲ್ಲಿಯವರೆಗೆ ಇತ್ತು, ಕೆಲವರನ್ನು ದ್ವೇಷಿಸುವಂಥದ್ದು, ಕೆಲವರನ್ನು ಬಹಳ ನಿಕೃಷ್ಟವಾಗಿ ಕಾಣುವಂಥದ್ದೆಲ್ಲ ಇತ್ತು. ಆದರೆ ಈ ಒಂದು ಸಂದರ್ಭದಲ್ಲಿ ಅವರನ್ನು ಕ್ಷಮಿಸುವಂಥ ಒಂದು ದೊಡ್ಡ ಗುಣ ನಿಮಗೆಲ್ಲಿ ಕಾಣಿಸ್ತಾ ಇದೆ. ಹಾಗೆ ವೈಯಕ್ತಿಕವಾಗಿ ನೀವು ಸಕಾರಾತ್ಮಕವಾದಂಥ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಈ ಒಂದು ಅಂಶ ಪೂರಕವಾಗಿರುತ್ತೆ. ಹಾಗೆ ಜೀವನದಲ್ಲಿ ಕೆಲವೊಂದು ಮೌಲ್ಯಗಳಿದೆ, ಮೌಲ್ಯಯುತವಾಗಿರುವಂಥ ವ್ಯಕ್ತಿಗಳಿದ್ದಾರೆ, ಅಂಥವ್ರಿಗೆ ತುಂಬ ವಿಶೇಷ ಗೌರವವನ್ನು ಕೊಡ್ತೀರಿ. ಹಾಗಾಗಿ ಯಾರಲ್ಲಿ ವ್ಯಾಲ್ಯೂಸ್ ಇದೆ, ಯಾರಲ್ಲಿ
ಪ್ರಿನ್ಸಿಪಲ್ಸ್ ಇದೆ, ಯಾರಲ್ಲಿ ಶಿಸ್ತಿದೆ ಅಂಥವ್ರಿಗೆ ವಿಶೇಷ ಸ್ಥಾನಮಾನಗಳು ನಿಮ್ಮ ಜೀವನದಲ್ಲಿ ಸಿಕ್ಕತ್ತೆ. ಹಾಗಾಗಿನೇ ಕೆಲವು ವ್ಯಕ್ತಿಗಳನ್ನು ವಿಶೇಷವಾಗಿ ಗೌರವ ಆದರಗಳಿಂದ ನೋಡಿಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಯಾವುದೇ ರೀತಿಯ ಒತ್ತಡವನ್ನು ತಪ್ಪಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗೆ ಭಗವಂತನ ಆರಾಧನೆ ಮಾಡುವಂಥದ್ದು, ನಿಮ್ಮ ಕುಲದೇವರನ್ನು ಸ್ಮರಣೆ ಮಾಡ್ತಾ ದರ್ಶನ ಮಾಡುವಂಥದ್ದು ಬಹಳ ಮುಖ್ಯವಾಗುತ್ತೆ. ಈ ಸಂದರ್ಭದಲ್ಲಿ ಅದರ ಒಂದು ಪ್ರಯತ್ನ ಕೂಡ ಆಗುತ್ತೆ. ಹಾಗಾಗಿ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ದರ್ಶನ ಭಾಗ್ಯ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಆರೋಗ್ಯದ ವಿಚಾರ ನಿಮಗೆ ಪ್ರಿಯಾರಿಟಿ ವಿಚಾರವಾಗಿರೋದ್ರಿಂದ ಆರೋಗ್ಯದ ಕಡೆ ಕೂಡ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಮಾಡುವಂಥ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳು, ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯಾಪಾರ ವ್ಯವಹಾರಗಳು ನಿಮಗೆ ಸಮಾಧಾನವನ್ನು ತರುತ್ತೆ. ಒಟ್ಟಾರೆ ಫಲಪ್ರದವಾದಂಥ ಸಂದರ್ಭ ಇದು ನಿಮಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಬಹಳ ವಿಶೇಷತೆ ಅಂತ ಹೇಳಿದ್ರೆ, ಈ ಮಾರ್ಚ್ 7ನೇ ತಾರೀಕು ಮೀನ ರಾಶಿಗೆ ಬುಧ, ಕುಂಭರಾಶಿಗೆ ಶುಕ್ರ ಬರುವಂತಹ ಸಂದರ್ಭ. ಹಾಗಾಗಿನೇ ಇಲ್ಲಿ ಬುಧನ ಸಂಚಾರ ನಿಮಗೆ 5ನೇ ಮನೆಯಲ್ಲಿ ನಡೀತಾ ಇದ್ದರೆ, ಶುಕ್ರನ ಸಂಚಾರ ನಿಮಗೆ 4ನೇ ಮನೆಯಲ್ಲಿ ಇರುತ್ತೆ. ಹಾಗಾಗಿನೇ ಈ ಎರಡೂ ಸಂಚಾರಗಳ ಪರಿಣಾಮವಾಗಿ ನಿರ್ದಿಷ್ಟವಾದಂಥ ಪ್ರಯೋಜನಗಳನ್ನು ಪಡ್ಕೊಳ್ತೀರಿ. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಹೆಸರನ್ನು ಮಾಡ್ಕೊಳ್ತೀರಿ. ಕಷ್ಟಪಟ್ಟು ದುಡಿಯುವಂಥವ್ರಿಗೆ ಒಳ್ಳೆಯ ಸ್ಥಾನಮಾನ, ಗೌರವ ಸಿಕ್ಕುವಂಥದ್ದು ಇರುತ್ತೆ. ಹಾಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಯಾರಿಗೆ ಸೃಜನಶೀಲತೆ ಇದೆ, ಯಾರಿಗೆ ಒಂದು ಕಲೆ, ಸಾಹಿತ್ಯ, ಸೌಂದರ್ಯ ಇತ್ಯಾದಿ ಉದ್ಯಮಗಳಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂಥ ಆಸೆ ಇದೆ, ಅವರಿಗೆ ಒಳ್ಳೆಯ ಆಪರ್ಚುನಿಟಿ ಸಿಕ್ಕುವಂಥದ್ದು ಇದೆ. ಒಳ್ಳೆಯ ಸಮಯ ಇದು. ಏಕೆಂದರೆ ನಿಮಗೆ ಬರುವಂತಹ ಈ ಅವಕಾಶಗಳೇನಿದೆ ಅದನ್ನು ಸದುಪಯೋಗಪಡಿಸ್ಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ವೃತ್ತಿ ಜೀವನದಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದನ್ನು ತಪ್ಪಿಸಬೇಕಾಗತ್ತೆ. ಅಂದರೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಯಾವುದೇ ತೀರ್ಮಾನ ಮಾಡಿದ್ರೂ ಕೂಡ ಅದು ಏಕಪ್ರಕಾರವಾಗಿ ಇರಬಾರ್ದು, ಏಕಮುಖವಾಗಿ ಇರಬಾರ್ದು. ಹಾಗಾಗಿನೇ 4 ಜನರ ಜೊತೆಯಲ್ಲಿ ಚರ್ಚೆ ಮಾಡಿ ಅದರ ಪ್ರಕಾರ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಇರ್ಬೋದು, ಅಥವಾ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು, ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ ಬಹಳ ಅದ್ಭುತವಾದಂತಹ ಸಮಯ ಇದು. ಯಾಕೆ ಅಂತ ಹೇಳಿದ್ರೆ, ನೀವು ತುಂಬ ಗಮನಾರ್ಹವಾದಂತಹ ಬದಲಾವಣೆಯನ್ನು ನೋಡ್ತೀರಿ. ನಿಮ್ಮ ವೇತನ ಹೆಚ್ಚಳ ಆಗುತ್ತೆ, ವಿದೇಶ ಪ್ರಯಾಣ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಬಹಳ ವಿಶೇಷತೆ ಅಂತ ಹೇಳಿದ್ರೆ, ನಿಮಗೆ ತುಂಬ ಸೌಲಭ್ಯಗಳು ಸಿಕ್ಕುವಂಥ ಸಂದರ್ಭ ಇದು. ಹಾಗೆ ಒಂದು ಸ್ಥಿರಾಸ್ತಿಯನ್ನು ಮಾಡುವಂಥದ್ದಾಗಲಿ, ಅಥವಾ ಮಕ್ಕಳ ಒಂದು ವಿವಾಹ ಆಗಲಿ, ಅವರ ನಾಮಕರಣ ಆಗಲಿ, ಶುಭ ಕಾರ್ಯಗಳು ಮನೆಯಲ್ಲಿ ನಡೀಬೇಕು ಅನ್ನುವಂಥ ವಿಚಾರಗಳಾಗಲಿ ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಒಟ್ಟಾರೆ ಶುಭ ಕಾರ್ಯದಲ್ಲಿ ನಿಮ್ಮನ್ನು ನೀವು ಹೆಚ್ಚು ತೊಡಗಿಸ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಈ ಸಂದರ್ಭದಲ್ಲಿ ಇರುತ್ತೆ. ಹಾಗೆ ಭವಿಷ್ಯದಲ್ಲಿ ನಿಮಗೆ ಯಾವುದು ಬೇಕು, ಯಾವುದು ತೃಪ್ತಿಯನ್ನು ತರುತ್ತೆ ಅಂಥ ಕೆಲಸಗಳನ್ನು ಆಯ್ಕೆ ಮಾಡ್ಕೊಳ್ತೀರಿ. ಅದು ನಿಮ್ಮ ಉದ್ಯೋಗ ಇರ್ಬೋದು, ನಿಮ್ಮ ವೃತ್ತಿಯ ಜೀವನ ಇರ್ಬೋದು, ನಿಮ್ಮ ಸ್ವಂತ ಬಿಸ್ನೆಸ್ ಇರ್ಬೋದು, ಯಾವುದೇ ಇದ್ದರೂ ಅದು ನಿಮಗಾಗಿ, ನಿಮ್ಮ ಪರವಾಗಿ ಕೆಲಸ ಮಾಡಬೇಕು ಅಂಥ ಒಂದು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಹಾಗೆ ವೈಯಕ್ತಿಕ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶಗಳಿಗೆ ನಿಮಗೆ ಒಳ್ಳೆಯ ಸೂಚನೆಗಳು ಕೂಡ ಸಿಕ್ಕತ್ತೆ. ಹಾಗಾಗಿ ಕೆಲಸವನ್ನು ಮಾಡಿ ಕೈ ಬಿಟ್ಟಿದ್ರೆ ಅದರಿಂದ ಕೂಡ ಉತ್ತಮವಾದಂಥ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ಸಂದರ್ಭದಲ್ಲಿ ಸಂಗಾತಿಯ ಜೊತೆಯಲ್ಲಿ ಉತ್ತಮವಾದಂಥ ಸಂಬಂಧವನ್ನು ಹೊಂದಿರ್ತೀರಿ. ಉತ್ತಮ ಆರೋಗ್ಯ ಇದೆ. ಹಾಗೆ ಕುಟುಂಬ ಸದಸ್ಯರಿಗೆ, ವಿಶೇಷವಾಗಿ ಮಕ್ಕಳಿಗೆ ಸಂಬಂಧಪಟ್ಟಂತಹ ಯಾವುದೇ ಮಾನಸಿಕ ಒತ್ತಡಗಳಿದ್ದರೂ ಕೂಡ ಅದನ್ನು ತಪ್ಪಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀರಿ. ಏಕೆಂದರೆ ನಿಮ್ಮ ಅನುಭವದಿಂದ ಬೇರೆಯವರಿಗೂ ಕೂಡ ಹೀಗೆ ಆಗತ್ತೆ ಅನ್ನುವಂಥ ಒಂದು ಅಧ್ಯಯನಶೀಲರು ನೀವಾಗಿರ್ತೀರಿ. ಹಾಗಾಗಿನೇ ಈ ಸಂದರ್ಭದಲ್ಲಿ ಮಾನವೀಯತೆಗೆ ಹೆಚ್ಚು ಮೌಲ್ಯವನ್ನು ಕೊಡ್ತೀರಿ. ಇನ್ನು ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳು ಉತ್ತಮವಾಗಲಿ ಅಂತ ಹೇಳಿ ಕಷ್ಟಪಟ್ಟು ದುಡಿಯುವಂಥ ಸ್ವಭಾವ ಕೂಡ ವಿಶೇಷವಾಗಿ ಹೆಚ್ಚಾಗಿರುತ್ತೆ. ಇನ್ನು ಧನುರಾಶಿಯವರಿಗೆ ಈ ಬುಧ ಮತ್ತು ಶುಕ್ರರ ಸಂಚಾರ ಏನಿದೆ, ಇದರಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇಲ್ಲಿ ಮೊದಲನೇದಾಗಿ ಧನುರಾಶಿಯ ಅಡಿಯಲ್ಲಿ ಜನಿಸಿರುವಂಥ ವ್ಯಕ್ತಿಗಳಿಗೆ ಬುಧನ ಸಂಚಾರ 4ನೇ ಮನೆಯಲ್ಲಿ ಸಂಭವಿಸ್ತಾ ಇದೆ. ಇನ್ನು ಶುಕ್ರನ ಸಂಚಾರ 3ನೇ ಮನೆಯಲ್ಲೇ ಆಗ್ತಾ ಇದೆ. ಹಾಗಾಗಿನೇ ಅತ್ಯುತ್ತಮವಾದಂಥ ಒಂದು ಕಾಂಬಿನೇಷನ್ ಈ ಬುಧ ಮತ್ತು ಶುಕ್ರರು ನಿಮಗೆ ಕೊಡ್ತಾ ಇರುವಂಥದ್ದು. ವೃತ್ತಿಪರ ಜೀವನದಲ್ಲಿ ನಿಮಗೆ ಒಳ್ಳೆಯ ಸಾಧನೆಗಳನ್ನು ಮಾಡುವಂಥ ಅವಕಾಶಗಳು ಸಿಕ್ಕತ್ತೆ.
ಹಾಗೆ ಉದ್ಯೋಗದಲ್ಲಿ ಹಠಾತ್ತಾಗಿ ಸಕಾರಾತ್ಮಕವಾದಂಥ ಬದಲಾವಣೆಗಳು ಕೂಡ ಆಗುವಂಥದ್ದಿದೆ. ಇದ್ದಕ್ಕಿದ್ದ ಹಾಗೆಯೇ ನಿಮ್ಮ ಒಂದು ಉದ್ಯೋಗ, ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಬಹಳ ವಿಶೇಷ ತಿರುವನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದು. ಹಾಗೆ ಎಲ್ಲವೂ ಕೂಡ ಸಕಾರಾತ್ಮಕವಾಗಿರುತ್ತೆ, ತುಂಬ ಪಾಸಿಟಿವ್ ಆಗಿರುವಂಥ ಸಂದರ್ಭ. ಇನ್ನು ಮುಂದಿನ 30 ದಿನಗಳು ನಿಮಗೆ ನಿಮ್ಮ ಸ್ವಂತ ಬಿಸ್ನೆಸ್ ಕೂಡ ಚೆನ್ನಾಗಿ ಕೈ ಹಿಡಿಯುತ್ತೆ. ಹಾಗೆ ಮಕ್ಕಳಿಗಾಗಿ ನೀವು ಮಾಡಿರುವಂಥ ಕೆಲವು ಪ್ರಯತ್ನಗಳು, ಕೆಲವು ತೀರ್ಮಾನಗಳು ತತ್ಕಾಲಕ್ಕೆ ಹಿನ್ನಡೆಯನ್ನು ಅನುಭವಿಸಿದ್ರೂ ಕೂಡ ಅದು ಮುಂದೆ ಶಾಶ್ವತವಾದಂತಹ ಸಮಸ್ಯೆಯನ್ನು ಪರಿಹಾರ ಮಾಡುತ್ತೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ನಿಮ್ಮ ಮಕ್ಕಳಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿ ಇರುವಂಥದ್ದು. ಹಾಗೆ ಯಾರು ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರ್ತೀರಿ ಅಂಥವರು ಸ್ವಲ್ಪ ದೂರ ಪ್ರಯಾಣ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಈ ಪ್ರಯಾಣ ನಿಮಗೆ ಅಷ್ಟೊಂದು ಸೌಕರ್ಯವನ್ನು ತರದೇ ಇದ್ದರೂ ಕೂಡ ಈ ವ್ಯಾಪಾರಿ ದೃಷ್ಟಿಯಿಂದ ಮಾಡುವಂಥ ಪ್ರಯಾಣ ನಿಮಗೆ ಲಾಭವನ್ನು ತರುತ್ತೆ, ಆದರೆ ಆಯಾಸ ಮಾತ್ರ ಜಾಸ್ತಿ ಆಗುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಬುಧ ಮತ್ತು ಶುಕ್ರನ ಸಂಚಾರ ನಿಮಗೆ ಅದೃಷ್ಟವನ್ನು ತರುತ್ತೆ. ಕೈ ತುಂಬ ಹಣ ಇರುತ್ತೆ, ಆದರೂ ಖರ್ಚು ಮಾಡಲಿಕ್ಕೆ ಕೂಡ ಮನಸ್ಸಿರಲ್ಲ, ಅವಕಾಶ ಕೂಡ ಕಡಿಮೆ ಇರುತ್ತೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳೇನಿದೆ ಅದು ಬುದ್ಧಿವಂತರ ನಡೆಯಾಗಿರುವಂಥದ್ದು. ಹಾಗಾಗಿನೇ ನಿಮ್ಮ ಪ್ರಯತ್ನದಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೋಡ್ತೀರಿ. ಇನ್ನು ಒಂದು ರೀತಿಯಲ್ಲಿ ನಿಸ್ಸಂದೇಹವಾಗಿ ನಿಮಗೆ ಸ್ಥಿರಾಸ್ತಿಯ ಬಗ್ಗೆ, ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಏನಾದರೂ ಪ್ರಯತ್ನಗಳಿದ್ದರೆ ಅದು ನಿಮ್ಮ ಪರವಾಗಿ ತೀರ್ಪನ್ನು ಕೊಡುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಗಳು ನಿಮಗೆ ಒಂದು ಶಕ್ತಿಯನ್ನು, ಬಲವನ್ನು ತಂದುಕೊಡುವಂಥದ್ದು ಕೂಡ ಇದೆ. ಇನ್ನು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡುವಂಥವ್ರಿಗೆ, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡುವಂಥವ್ರಿಗೆ ಒಳ್ಳೆಯ ಅವಕಾಶ ಇದೆ, ಭವಿಷ್ಯ ಕೂಡ ಚೆನ್ನಾಗಿದೆ. ಇನ್ನು ಪ್ರಣಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಯೋಜನಗಳಿದೆ, ಆದರೆ ಎಲ್ಲೋ ಒಂದು ಕಡೆ ಮನಕಾರಕನಾದಂಥ ಚಂದ್ರನ ಪ್ರಭಾವದಿಂದ ಕೆಲವೊಂದು ವಿಚಾರಗಳಲ್ಲಿ ಬಹಳ ಬೇಗ ಬೇಸರವನ್ನು ಪಟ್ಕೊಳ್ತೀರಿ, ಆದರೆ ಬೇಗ ಹೊಂದಾಣಿಕೆ ಕೂಡ ಮಾಡ್ಕೊಳ್ತೀರಿ. ಆದರೆ ಈ ಆತುರದ ತೀರ್ಮಾನಗಳೇನಿದೆ ಇದು ನಿಮ್ಮ ಒಂದು ಕೆಲಸ ಕಾರ್ಯಗಳ ವೇಗವನ್ನು ಕಡಿಮೆಗೊಳಿಸ್ಬಿಡುತ್ತೆ. ಸ್ವಲ್ಪ ಎಚ್ಚರಿಕೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಹಾಗೆ ಹಾನಿಕಾರಕವಾದಂಥ ಆಹಾರ ಪದ್ಧತಿಯನ್ನು ನೀವು ಕೈ ಬಿಡುವಂಥದ್ದು ಬಹಳ ಉತ್ತಮ. ಇನ್ನು ಆದಷ್ಟು ಪೌಷ್ಟಿಕವಾದಂಥ ಆಹಾರವನ್ನು ತಗೊಳ್ತಾ ಇರಿ. ನಿಮ್ಮ ಆಲೋಚನೆಗಳು ಯಾವತ್ತೂ ಕೂಡ ಪಾಸಿಟಿವ್ ಆಗಿ ಇರಲಿ. ಪಾಸಿಟಿವ್ ಆಗಿರುವಂಥ ಫಲಿತಾಂಶವೇ ನಿಮಗೆ ಬರುತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗಾಗಿ ಬಂಧುಗಳೇ, ಈ ಶುಕ್ರ ಮತ್ತು ಬುಧನ ಈ ರಾಶಿ ಬದಲಾವಣೆ ಏನಿದೆ ಇದು ಈಗಾಗಲೇ ಹೇಳಿದ ಹಾಗೆ 4 ರಾಶಿಯವರಿಗೆ ವಿಶೇಷ ಅನುಭವವನ್ನು ತರುತ್ತೆ, ವಿಶೇಷವಾದಂತಹ ಪ್ರಗತಿಯನ್ನು, ಸಮೃದ್ಧಿಯನ್ನು ತಂದುಕೊಡುತ್ತೆ. ಇನ್ನು ಉಳಿದ 8 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ನಾವು ವಿವರವಾಗಿ ನೋಡೋಣ. ಹಾಗಾಗಿ ಬಂಧುಗಳೇ, ಈ ಶುಕ್ರ ಮತ್ತು ಬುಧನ ರಾಶಿ ಪರಿವರ್ತನೆ ಏನಿದೆ ಇದು ಕೊಡುವಂತಹ ಫಲಾಫಲಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರಿ. ಅದಕ್ಕೆ ಬೇಕಾದಂತಹ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ 10ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಉದ್ಯೋಗ ಸ್ಥಾನ, ನಿಮ್ಮ ವೃತ್ತಿಯ ಸ್ಥಾನದಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಸಮಾಧಾನ ಇರುವಂಥ ದಿನ. ನೀವು ಅಂದುಕೊಂಡಂತಹ ಕೆಲಸಗಳನ್ನು ಕ್ಷಣಾರ್ಧದಲ್ಲಿ ಮುಗಿಸುವಂಥ ದಿನ. ಹಾಗಾಗಿ ಕೆಲಸ ಅಂತ ಹೇಳಿದ್ರೆ ಈ ದಿನ ನಿಮಗೆ ತುಂಬ ಖುಷಿಯಾಗಿರುವಂಥದ್ದು. ಹಾಗೆ ಈ ಕೆಲಸದ ಮೇಲೆ ಕೂಡ ನಿಮಗೆ ಸಕಾರಾತ್ಮಕವಾದಂಥ ಪರಿಣಾಮ ಉಂಟಾಗ್ತಾ ಇದೆ. ಹಾಗಾಗಿ ನಿಮ್ಮ ಉದ್ಯೋಗ, ನಿಮ್ಮ ವ್ಯವಹಾರಗಳಲ್ಲಿ ತುಂಬ ಜಾಗರೂಕರಾಗಿರ್ತೀರಿ, ತುಂಬ ಅಲರ್ಟ್ ಆಗಿರ್ತೀರಿ ಈ ದಿನದಲ್ಲಿ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹೊಸ ಸವಾಲುಗಳು ಬರ್ಬೋದು, ಚಾಲೆಂಜಸ್ ಬರ್ಬೋದು. ಆದರೂ ಕೂಡ ನಿಮ್ಮ ಒಂದು ಅನುಭವದ ಆಧಾರದ ಮೇಲೆ ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ. ಹಾಗೆ ಈ ಒಂದು ದಿನದಲ್ಲಿ ನೀವು ನಿಮ್ಮ ಖರ್ಚು ವೆಚ್ಚಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಬೇಕು. ಯಾವುದೇ ಒಂದು ವಿಚಾರದಲ್ಲಿ ಖರ್ಚಾದರೂ ಕೂಡ ಅದಕ್ಕೆ ಒಂದು ಲೆಕ್ಕ ಇಟ್ಟು ಖರ್ಚು ಮಾಡಿ. ಇದು ನಿಮ್ಮ ಒಂದು ಆದಾಯ, ವ್ಯಯ, ಈ ಒಂದು ಬ್ಯಾಲೆನ್ಸ್ ಶೀಟನ್ನು ಬಹಳ ಎಚ್ಚರಿಕೆಯಿಂದ ಇಡಲಿಕ್ಕೆ ಸಹಾಯಕವಾಗುತ್ತೆ. ಹಾಗೆ ಈ ದಿನ ನೀವು ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ಮಾತಿನಿಂದ ಸ್ವಲ್ಪ ಅಸಮಾಧಾನಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ನಿಮ್ಮ ಕೆಲಸ ಕಾರ್ಯಗಳಿಗೆ, ನಿಮ್ಮ ಯೋಜನೆಗಳಿಗೆ ಅಡ್ಡಿ ಅನ್ನುವಂಥದ್ದು ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಕೆಲಸ ಕಾರ್ಯಗಳು
ಹಿನ್ನಡೆಯನ್ನು ಅನುಭವಿಸುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಬೇಗ ಫಲಿತಾಂಶ ಸಿಕ್ಕಲ್ಲ, ಸ್ವಲ್ಪ ಕಷ್ಟಪಡಲೇಬೇಕಾಗತ್ತೆ. ಇನ್ನು ಆರೋಗ್ಯದ ಕಡೆ ಕಾಳಜಿ ಇರಲಿ. ಇನ್ನು ಯಾವುದೇ ರೀತಿಯ ದೂರದ ಪ್ರಯಾಣದ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಪೂರ್ವ ಸಿದ್ಧತೆಯಿಂದ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಗುರುಗಳ ದರ್ಶನ ಮಾಡಿ ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ 9ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಇದು ಭಾಗ್ಯಸ್ಥಾನ. ಹಾಗಾಗಿನೇ ನಿಮ್ಮ ಸಂಪತ್ತು, ನಿಮ್ಮ ಆದಾಯ ಒಂದು ಕಡೆ ಹೆಚ್ಚಾದರೆ ಖರ್ಚು ವೆಚ್ಚಗಳು ಕೂಡ ಅದಕ್ಕೆ ಸರಿಸಮಾನವಾಗಿ ಆಗ್ತಾಯಿದೆ. ಹಾಗಾಗಿ ನಿಮ್ಮ ಲಾಭದ ಅಂಶವನ್ನು, ನಿಮ್ಮ ಉಳಿತಾಯವನ್ನು ಎಲ್ಲಾದರೂ ಒಂದು ಕಡೆ ಇನ್ವೆಸ್ಟ್ ಮಾಡುವಂಥದ್ದು ಬಹಳ ಉತ್ತಮ. ಅದಕ್ಕಾಗಿ ನೀವು ತಜ್ಞರನ್ನು ಭೇಟಿ ಮಾಡುವಂಥದ್ದು, ಅವರ ಒಂದು ಸಲಹೆಯನ್ನಂತೆ ನಡೆಯುವಂಥದ್ದು ಬಹಳ ಮುಖ್ಯ. ಇನ್ನು ಯಾವುದೇ ಒಂದು ಹೂಡಿಕೆಯನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ಅದರಲ್ಲಿ ಅಪಾರವಾದಂಥ ಲಾಭ ನಿಮಗೆ ಸಿಕ್ಕತ್ತೆ ಮುಂದೆ. ಹಾಗೆ ಈ ಸಂದರ್ಭದಲ್ಲಿ ನೀವು ಸ್ಥಗಿತಗೊಂಡಿರುವಂಥ ಕೆಲಸವನ್ನು ಪೂರ್ಣಗೊಳಿಸ್ತೀರಿ. ಇದು ನಿಮ್ಮಲ್ಲಿರುವಂಥ ಒಂದು ವಿಶೇಷ ಪ್ರತಿಭೆ. ಹಾಗಾಗಿನೇ ಈ ದಿನ ನಿಮ್ಮ ಕುಟುಂಬದಲ್ಲಿ ಆಗಬೇಕಾಗಿರುವಂಥ ಕೆಲಸಗಳು, ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಆಗಬೇಕಾಗಿರುವಂಥ ಕೆಲಸಗಳು, ಹಾಗೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು, ಇವುಗಳನ್ನೆಲ್ಲ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಿ. ಹಾಗಾಗಿನೇ ಈ ಒಂದು ಸಂದರ್ಭದಲ್ಲೇ ನೀವು ತಾಳ್ಮೆಯನ್ನು ಕಳ್ಕೊಳ್ಳಲ್ಲ, ಬಹಳ ವಿವೇಚನಾಪೂರ್ಣವಾಗಿ ಇರ್ತೀರಿ. ಇನ್ನು ಯಾವುದೇ ತೀರ್ಮಾನವನ್ನು ಕೈಗೊಂಡರೂ ಕೂಡ ಬಹಳ ಪ್ರಬುದ್ಧವಾಗಿರುತ್ತೆ ಈ ದಿನದಲ್ಲಿ. ಆದರೆ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ವಿಚಾರದಲ್ಲಿ ನೀವು ತೋರುವಂಥ ಅಸಡ್ಡೆ ನಿಮಗೆ ಭಾರಿ ಬೆಲೆಯನ್ನು ತೆರುತ್ತೆ. ಹಾಗಾಗಿನೇ ಯಾವುದೇ ಒಂದು ವ್ಯಕ್ತಿಯನ್ನು ಉಪೇಕ್ಷೆ ಮಾಡಬೇಡಿ, ಯಾರನ್ನು ಕೂಡ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಈ ದಿನ. ಏಕೆಂದರೆ ಯಾವ ಹುತ್ತದಲ್ಲಿ ಯಾವ ಹಾವಿದೆಯೋ ಗೊತ್ತಿಲ್ಲ. ಹಾಗಾಗಿ ಯಾರಲ್ಲಿ ಅಂಥ ಪ್ರತಿಭೆ ಇದೆಯೋ ಗೊತ್ತಿಲ್ಲ. ಅದನ್ನು ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದತ್ತಾತ್ರೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಿತಾಂಶಗಳು ಇರುವಂಥ ದಿನ. ಹಾಗೆ ಈ ಬುಧನ ಸಂಚಾರ ಕೂಡ, ಶುಕ್ರನ ಸಂಚಾರ ಕೂಡ ನಿಮಗೆ ಅಷ್ಟೊಂದು ಲಾಭದಾಯಕವಾಗಿಲ್ಲ. ಹಾಗಾಗಿನೇ ಯಾವುದೇ ರೀತಿಯ ದೂರದ ಪ್ರಯಾಣಗಳಿದ್ದರೆ ಅದನ್ನು ಮುಂದಕ್ಕೆ ಹಾಕಿ. ಇನ್ನು ವಿಶೇಷವಾಗಿ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹಾಗೆ ಯಾವುದೇ ಒಂದು ಮಾತು, ಯಾವುದೇ ತೀರ್ಮಾನ, ಯಾವುದೇ ಅಭಿಪ್ರಾಯ ಇದನ್ನು ಹೇಳುವಂಥ ಸಂದರ್ಭದಲ್ಲಿ ನಿಮ್ಮ ಮಾತನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಭಾರಿ ಅನರ್ಥಕ್ಕೆ ಕಾರಣವಾಗುತ್ತೆ. ಹಾಗೆ ನೀವು ಮಾಡುವಂಥ ಕೆಲಸ ಕಾರ್ಯಗಳನ್ನು ಯಾರೋ ಕಿಡಿಗೇಡಿಗಳು ಆಗಾಗ್ಗೆ ಹಾಳು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಅಂಥವರ ವಿರುದ್ಧವಾಗಿ ಈ ದಿನ ನೀವು ಒಂದು ಉತ್ತಮ ಕ್ರಮಗಳನ್ನು ಕೈಗೊಳ್ಳುವಂಥದ್ದು, ಹಾಗೆ ಅಂಥ ವ್ಯಕ್ತಿಗಳು ಮಾಡಿರುವಂಥ ಕೃತ್ಯವನ್ನು ಖಂಡಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಯಾವುದನ್ನೂ ಕೂಡ ಒಂದು ಇತಿಮಿತಿ ಒಳಗೆ ಮಾಡುವಂಥದ್ದು ಬಹಳ ಉತ್ತಮ. ಇನ್ನು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಹಿರಿಯರು ಹೇಳುವಂಥ ಮಾತುಗಳನ್ನು ಕೇಳಿಸ್ಕೊಳ್ಬೇಕು. ಆದರೆ ಅವರು ಹೇಳುವಂಥ ಮಾತು ನಿಮಗೆ ಇಷ್ಟ ಆಗಲ್ಲ, ಅದರಲ್ಲಿ ಏನೋ ಒಂದು ದೋಷ ಅನ್ನುವಂಥದ್ದು ಕಾಣಿಸ್ತಾ ಇರುತ್ತೆ. ಇನ್ನು ನಿಮ್ಮ ಬಾಲ್ಯ ಸ್ನೇಹಿತರ ಭೇಟಿ, ಅವರಿಗಾಗಿ ನೀವು ಪಡುವಂಥ ಒಂದು ಸಣ್ಣ ಪ್ರಯತ್ನ, ಇದೆಲ್ಲವೂ ಕೂಡ ಯಶಸ್ವಿಯಾಗುತ್ತೆ. ಒಟ್ಟಾರೆ ಸಮಾಧಾನದಿಂದ ಇರುವಂಥ ಒಂದು ವಿಶೇಷ ದಿನ ನಿಮಗೆ. ಹಾಗೆ ನೆರೆಹೊರೆಯವರ ಜೊತೆಯಲ್ಲಿ ಒಂದು ಹಣಕಾಸಿನ ವ್ಯವಹಾರಗಳನ್ನು ಇಟ್ಕೊಳ್ತೀರಿ. ಹಣವನ್ನು ತರುವಂಥದ್ದು, ಕೊಡುವಂಥದ್ದು, ಅಥವಾ ಜಾಮೀನಾಗಿ ನಿಲ್ಲುವಂಥದ್ದು, ಏನೋ ಒಂದು ಹಣದ ವಿಚಾರವಾಗಿ ಈ ದಿನ ಅವರ ಒಟ್ಟಿಗೆ ನೀವು ಇರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಆಂಜನೇಯ ಮಂತ್ರವನ್ನು ಹೇಳ್ಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾನೆ. ಹಾಗಾಗಿನೇ ಈ ದಿನ ಕುಟುಂಬದಲ್ಲಿ ನಿಮಗೆ ಹೆಚ್ಚಿನ ನೆರವು ಸಿಕ್ಕತ್ತೆ, ಒಳ್ಳೆಯ ಮಾರ್ಗದರ್ಶನ ಸಿಕ್ಕತ್ತೆ. ಆದರೆ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಈ ದಿನ ತುಂಬ ಫ್ಲೇರಪ್ ಆಗ್ತೀರಿ. ಎಷ್ಟು ಸಮಾಧಾನ ಇದೆಯೋ ಅಷ್ಟೇ ಕೋಪ ತಾಪಗಳು ಕೂಡ ಬರುವಂಥದ್ದು ಇದೆ.
ಹಾಗೆ ಈ ಬುಧನ ಸಂಚಾರ ಮಾತ್ರ ನಿಮಗೆ ನಕಾರಾತ್ಮಕವಾದಂಥ ಪರಿಣಾಮವನ್ನು ತರ್ತಾ ಇದೆ. ಅನಗತ್ಯವಾದಂತಹ ಪ್ರಯಾಣ ಈ ಸಂದರ್ಭದಲ್ಲಿ ಆಗುವಂಥದ್ದು, ಹಾಗೆ ನಿಮ್ಮ ಒಂದು ಪ್ರಯತ್ನದಲ್ಲೂ ಕೂಡ ವ್ಯರ್ಥ ಖರ್ಚುಗಳು ಹೆಚ್ಚಾಗುತ್ತೆ. ಇನ್ನು ಹಣ ಹೂಡಿಕೆ ಮಾಡುವಂಥದ್ದನ್ನು ಆದಷ್ಟು ತಪ್ಪಿಸುವಂಥದ್ದು ಒಳ್ಳೆಯದು, ಏಕೆಂದರೆ ಹೂಡಿಕೆಗೆ ಅಷ್ಟೊಂದು ಸಕಾಲ ಅಲ್ಲ. ಇನ್ನು ಯಾವುದೇ ಒಂದು ಕಾರಣಕ್ಕೆ ನೀವು ಹಣವನ್ನು ಸಾಲವಾಗಿ ತಂದರೆ ಆ ಹಣವನ್ನು ಅದೇ ಉದ್ದೇಶಕ್ಕಾಗಿ ಬಳಸಬೇಕು. ಇಲ್ಲ ಅಂತ ಹೇಳಿದ್ರೆ ಸಾಲ ಮಾಡುವಂಥ ಒಂದು ಪರಿಸ್ಥಿತಿಗೆ ಹೋಗಬೇಡಿ. ಆದಷ್ಟು ನಿಮ್ಮಲ್ಲಿರುವಂಥ ಒಂದು ಸಂಪನ್ಮೂಲಗಳಿಗೆ ಅನುಗುಣವಾಗಿ ಕೆಲಸಗಳನ್ನು ನಿರ್ವಹಣೆ ಮಾಡುವಂಥದ್ದನ್ನು ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ನಿಮ್ಮ ದುಷ್ಟ ಸ್ನೇಹಿತರನ್ನು, ನಿಮಗೆ ಯಾರು ತಪ್ಪು ಅಡ್ವೈಸ್ ಮಾಡ್ತಾರೆ ಅಂಥವರನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಅವರಿಗಾಗಿ ಒಂದು ವಿಶೇಷವಾದಂಥ ಯೋಜನೆಯನ್ನು ಮಾಡಿಬಿಡಿ. ನಿಮ್ಮ ಹಿತಶತ್ರುಗಳಿಗೆ ಅವರೇ ನಿಮ್ಮ ಔದಾರ್ಯವನ್ನು, ನಿಮ್ಮ ಒಂದು ಚಾತುರ್ಯತೆಯನ್ನು ಕಂಡು ಬೆರಗಾಗುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ವಿಶೇಷತೆ ಅಂತ ಹೇಳಿದ್ರೆ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ತಾಳ್ಮೆ, ಸಂಯಮ ಅನ್ನುವಂಥದ್ದನ್ನು ಇಟ್ಕೊಳ್ಬೇಕಾಗತ್ತೆ. ಮೇಲಧಿಕಾರಿಗಳ ಜೊತೆಯಲ್ಲಿ ಮನಸ್ತಾಪಕ್ಕೆ ಹೋಗಬೇಡಿ. ಆದಷ್ಟು ಹೊಂದಾಣಿಕೆಯ ಮೂಲಕ ಕೆಲಸಗಳನ್ನು ನಿರ್ವಹಣೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ, 6ರಲ್ಲಿ ಚಂದ್ರ ಇದ್ದಾನೆ. ಹಾಗೆ ಬುಧ ಕೂಡ ಬಹಳ ವಿಶೇಷವಾಗಿ ನಿಮಗೆ 8ರ ಸ್ಥಾನದಲ್ಲಿ ಇರ್ತಾನೆ. ಇದು ದುಸ್ಥಾನ. ಹಾಗಾಗಿನೇ ಈ ರಸ್ತೆಯಲ್ಲಿ ಓಡಾಡುವಂತಹ ಸಂದರ್ಭದಿಂದ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಆದರೆ ನೀವೇ ಸ್ವತಂತ್ರವಾಗಿ ವಾಹನ ಓಡಿಸುವಂಥ ಸಂದರ್ಭದಲ್ಲೂ ಕೂಡ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಒಟ್ಟಾರೆ ಯಾವುದೇ ಒಂದು ಸಮಯ ಅನ್ನುವಂಥದ್ದು ನಿಮಗೆ ಹೈಲಿ ಅಲರ್ಟ್ ಆಗಿರುವಂಥ ಸಂದರ್ಭ. ಹಾಗೆ ಈ ದಿನದಲ್ಲಿ ಯಾರಿಗೂ ಕೂಡ ಸಾಲವನ್ನು ಕೊಡುವಂಥದ್ದು, ಅದರಲ್ಲೂ ಈ ಲಕ್ಷ್ಮಿಯನ್ನು ಪ್ರತಿನಿಧಿಸುವಂತಹ ಕೆಲವು ವಸ್ತುಗಳಿದೆ. ಹಾಲಿರ್ಬೋದು, ಮೊಸರು ಇರ್ಬೋದು, ಶ್ರೀಗಂಧ ಇರ್ಬೋದು, ಕರೆನ್ಸಿ ಇರ್ಬೋದು, ನಾಣ್ಯಗಳಿರ್ಬೋದು, ಚಿನ್ನ, ಬೆಳ್ಳಿ ಇತ್ಯಾದಿ ಒಡವೆ ವಸ್ತ್ರಗಳಿರ್ಬೋದು. ಇದೆಲ್ಲ ಮಾತೆ ಲಕ್ಷ್ಮಿಯನ್ನು ಪ್ರತಿನಿಧಿಸುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಅವರ ಮಾತುಗಳಿಗೆ ಮರಳಾಗಿ ನಿಮ್ಮಲ್ಲಿರುವಂಥ ಕೆಲವು ಅಮೂಲ್ಯ ವಸ್ತುಗಳನ್ನು ಅವರಿಗೆ ಕೊಡುವಂಥ ಸಾಧ್ಯತೆ ಇದೆ. ಆದರೆ ಆದಷ್ಟು ಇಂಥ ವಿಚಾರಗಳನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಏಕೆ ಅಂತ ಹೇಳಿದ್ರೆ ನೀವು ಯಾವುದೇ ರೀತಿಯ ಒಂದು ಸಹಾಯವನ್ನು ಮಾಡಿದ್ರೂ ಕೂಡ ಅಲ್ಲಿ ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ನೀವು ಕೊಟ್ಟಂತಹ ಒಂದು ಸಾಲದ ಹಣವನ್ನು ಮರಳಿ ಪಡೆಯುವಂಥದ್ದು ಕೂಡ ಕಷ್ಟ ಸಾಧ್ಯವಾಗುತ್ತೆ. ಹಾಗೆ ಮನಸ್ತಾಪಗಳಾಗಿ ಮಾತಿಗೆ ಮಾತು ನಡೆಯುವಂತಹ ಸಂದರ್ಭಗಳೇ ದೂರವಾಗುವಂಥದ್ದು ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಹಣದ ಹೂಡಿಕೆಯ ನಷ್ಟ ಏನಿದೆ ಅದು ನಿಮಗೆ ಸ್ವಲ್ಪ ದುಬಾರಿ ಆಗಬಹುದು. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನದ ಖರ್ಚು ವೆಚ್ಚಗಳು ನಿಮ್ಮ ಮಕ್ಕಳ ಸಲುವಾಗಿ ಹೆಚ್ಚಾಗತ್ತೆ. ಹಾಗೆ ಸಮಾಜದಲ್ಲಿ ಇರುವಂಥ ಗಣ್ಯರ ಜೊತೆಯಲ್ಲಿ ಸಂಪರ್ಕ ಉಂಟಾಗುವಂಥದ್ದು, ಅವರಿಂದ ನಿಮಗೆ ಬೇಕಾದಂತಹ ಕೆಲವು ವಿಶೇಷವಾದಂಥ ಸಹಕಾರ, ಕೆಲವು ಅನುಕೂಲತೆಗಳು ಕೂಡ ಒದಗಿ ಬರುವಂಥದ್ದು ಇದೆ. ಒಟ್ಟಾರೆ ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಫಲವನ್ನು ಈ ಸಂದರ್ಭದಲ್ಲಿ ನೀವು ಪಡ್ಕೊಳ್ತೀರಿ. ಹಾಗೆ ನೀವು ಏಕಾಂತದಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಕೂಡ ಬರುತ್ತೆ ಈ ದಿನ. ಒಟ್ಟಾರೆ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಜೀವನದಲ್ಲಿ ಕೆಲವೊಂದು ಅನಿವಾರ್ಯತೆಯ ಬದಲಾವಣೆಗಳಾಗುವಂಥ ಸಂದರ್ಭ ಇದೆ. ನೀವು ಅಂದುಕೊಂಡಂತೆ ಜೀವನ ಇರಲ್ಲ. ಜೀವನದ ಒಂದು ದಾರಿಯಲ್ಲಿ ನೀವು ಸಾಗಬೇಕಾಗಿದೆ. ನಿಮ್ಮ ದಾರಿಗೆ ನಿಮ್ಮ ಜೀವನ ಬರಲ್ಲ. ಹಾಗಾಗಿನೇ ಬಹಳ ವಿಪರೀತ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥ ಒಂದು ಸ್ವಭಾವವನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಯಾರನ್ನೂ ಕೂಡ ತಿದ್ದುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಏಕೆಂದರೆ ನಿಮ್ಮ ಮಾತಿಗಾಗಲಿ ನಿಮ್ಮ ಒಂದು ಅಭಿಪ್ರಾಯಕ್ಕಾಗಲಿ ಮನ್ನಣೆ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ಬೇರೆಯವರು ಮಾಡುವಂಥ ತಪ್ಪುಗಳು ಕಣ್ಣಿಗೆ ಕಂಡರೂ ಕೂಡ ಅದನ್ನು ತಪ್ಪು ಅಂತ ಹೇಳುವಷ್ಟು ಧೈರ್ಯ ನಿಮಗಿರಲ್ಲ, ಆತ್ಮವಿಶ್ವಾಸ ನಿಮಗೆ ಇರಲ್ಲ. ಹಾಗಾಗಿನೇ ಈ ಸಂದರ್ಭದಲ್ಲಿ ನೀವು ಕೆಲವೊಂದು ತೊಂದರೆಗಳನ್ನು ಅನುಭವಿಸಬೇಕಾಗಿರುವಂಥದ್ದು ಕೂಡ ಇದೆ. ಇನ್ನು ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡಿಬೇಕು ಅಂತ ಹೇಳಿದ್ರೆ ತುಂಬ ಶ್ರಮ ಪಡಬೇಕಾಗತ್ತೆ. ನೀವು ಕೂತಲ್ಲೇ ಏನೂ ಬರಲ್ಲ. ಕೆಲವರಿಗೆ ರಾಜಯೋಗ ಇದೆ, ಕೂತ ಕಡೆ ಸೌಲಭ್ಯಗಳಿದೆ, ಕೂತಲ್ಲೇ ಎಲ್ಲವನ್ನು ಕೂಡ ನಿಯಂತ್ರಣ ಮಾಡ್ತಾರೆ, ನೆಟ್ವರ್ಕಿಂಗ್ ಚೆನ್ನಾಗಿರುತ್ತೆ.
ಆದರೆ ನಿಮ್ಮಂತಹವರಿಗೆ ಈ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾದಂಥ ಒಂದು ಫಲಿತಾಂಶಗಳು ಸಿಕ್ಕುವಂಥದ್ದು. ಹಾಗಾಗಿನೇ ತುಂಬ ಶ್ರಮಪಟ್ಟರೆ ಏನಾದರೂ ಒಂದು ಅಲ್ಪ ಸ್ವಲ್ಪ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ನಿಮ್ಮ ಹಿರಿಯ ಅಧಿಕಾರಿಗಳನ್ನು ಮೆಚ್ಚಿಸುವಂಥದ್ದು ನಿಮ್ಮ ಕರ್ತವ್ಯವಾಗುತ್ತೆ. ಹಾಗಾಗಿನೇ ಒಂದು ಕಡೆ ಓಲೈಕೆ ಅಂದರೆ ಬೇರೆಯವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ಹಾಗೆ ಅವರನ್ನು ಒಂದು ಗುಡ್ ಬುಕ್ಸಲ್ಲಿ ಇಟ್ಕೊಳ್ಳಿಕ್ಕೂ ಕೂಡ ನೀವು ಶ್ರಮ ಪಡ್ತೀರಿ. ಆದರೆ ಎಲ್ಲಿಯವರೆಗೆ ಶ್ರಮ ಪಡಬೇಕು ಅಲ್ಲಿಯವರೆಗೆ ಮಾಡಿ, ಒಂದು ಚೌಕಟ್ಟಿನೊಳಗೆ ಮಾಡಿ, ಅದನ್ನು ಮೀರಿ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ವಿಶೇಷವಾಗಿ ಯಾವುದೇ ಒಂದು ಹೊಸ ಯೋಜನೆಯಲ್ಲಿ ಕೆಲಸ ಮಾಡಬೇಕು ಅನ್ನುವಂಥವರು ಸ್ವಲ್ಪ ಆಲೋಚನೆ ಮಾಡಿ, ಮತ್ತೊಮ್ಮೆ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ಮಕ್ಕಳ ಕಡೆಯಿಂದ ನಿಮಗೆ ತೃಪ್ತಿದಾಯಕವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಸಂತೋಷದ ಸುದ್ದಿ, ಆ ಸಂತೋಷದ ಹಿಂದೆಯೇ ಖರ್ಚಿನ ಸುದ್ದಿ ಕೂಡ ನಿಮಗೆ ಬರುವಂಥದ್ದು ಇದೆ. ಹಾಗಾಗಿ ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರದ ಚಟುವಟಿಕೆಗಳಿಗೆ ಸಂಪೂರ್ಣವಾದಂಥ ಗಮನ ಕೊಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಗಣಪತಿಯನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಪೂಜೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ಸಂದರ್ಭ. ಹಾಗಾಗಿನೇ ಕೆಲವೊಂದು ಪ್ರಯತ್ನಗಳಲ್ಲಿ ಮಿಶ್ರ ಫಲವನ್ನು ಕಾಣ್ತೀರಿ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಎಲ್ಲೋ ಒಂದು ಕಡೆ ಸಣ್ಣದಾದ ಪ್ರಮಾಣದಲ್ಲಿ ಸಮಸ್ಯೆಗಳು ತಲೆದೋರುವಂಥದ್ದು ಇದೆ. ಹಾಗಾಗಿ ಇಲ್ಲಿಯವರೆಗೆ ನೀವು ನೋಡ್ತಾ ಇದ್ದಂತಹ ದೃಷ್ಟಿಕೋನವೇ ಈ ಒಂದು ಸಂದರ್ಭದಲ್ಲಿ ಬದಲಾವಣೆ ಆಗಿಬಿಡುತ್ತೆ. ಹಾಗೆ ನಿಮ್ಮ ವೃತ್ತಿ ಜೀವನ ಆಗಲಿ, ನಿಮ್ಮ ಕುಟುಂಬ, ನಿಮ್ಮ ಆರೋಗ್ಯ, ಇದ್ರ ಕಡೆ ವಿಶೇಷವಾಗಿ ಗಮನ ಹರಿಸಬೇಕಾಗತ್ತೆ. ಹಾಗೆ 6ರ ಸ್ಥಾನ ಶತ್ರುಸ್ಥಾನ. ನಿಮಗೆ ಯಾರು ವಿರುದ್ಧವಾಗಿ ನಡೀತಾ ಇದ್ದರು, ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾರು ಅಡ್ಡಿ ಆತಂಕಗಳನ್ನು ಒಡ್ಡುತ್ತಾ ಇದ್ದರು, ಅಂಥವರನ್ನು ನಿಗ್ರಹ ಮಾಡುವಂಥ ಒಂದು ದಿನ. ಅಂಥವರನ್ನು ಬಹಳ ವಿಶೇಷವಾಗಿ ನೀವು ದೂರ ಇಡುವಂಥ ಸಂದರ್ಭ ಕೂಡ ಇರುತ್ತೆ. ಹಾಗೆ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸುವಂಥ ಕೆಲಸವನ್ನು ಕೂಡ ಮಾಡ್ತೀರಿ ಈ ಸಂದರ್ಭದಲ್ಲಿ. ಹಾಗೆ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ನಿಮಗೆ ಸ್ವಲ್ಪ ಕಷ್ಟ, ಅದರಲ್ಲೂ ವಿದ್ಯಾರ್ಥಿಗಳಿಗೆ ತುಂಬ ಪ್ರಯಾಸಪಟ್ಟೆ ಗುರಿಯನ್ನು ತಲುಪಬೇಕಾಗತ್ತೆ. ಒಮ್ಮೆ ಆ ಗುರಿಯನ್ನು ನೀವು ತಲುಪಿದ್ರೆ ನಂತರದಲ್ಲಿ ನೀವು ಬಹಳ ನಿರಾಯಾಸವಾದಂಥ ಜೀವನವನ್ನು ನಡೆಸ್ತೀರಿ. ಇನ್ನು ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲಿ ಹಿರಿಯರು ಹೇಳುವಂಥ ಅಥವಾ ತಜ್ಞರು ಹೇಳುವಂಥ ಸಲಹೆ ಮಾರ್ಗದರ್ಶನಗಳನ್ನು ಅನುಸರಣೆ ಮಾಡಿಕೊಳ್ಳಿ. ನಿಮ್ಮ ವೈವಾಹಿಕ ಜೀವನದಲ್ಲಿ ಇರುವಂಥ ಸಮಸ್ಯೆಗಳನ್ನು ಹಂತ ಹಂತವಾಗಿ ಒಂದು ಪರಿಹಾರ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಒಂದೇ ಸಮಯಕ್ಕೆ ನಿಮಗೆ ಪರಿಹಾರ ಸಿಕ್ಕಲ್ಲ, ಹಂತ ಹಂತವಾಗಿ ಪ್ರಯತ್ನ, ಫಲಿತಾಂಶ ನಿಮ್ಮ ಕೈಲಿರುತ್ತೆ. ಹಾಗೆ ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ, ನಿಮ್ಮ ಚಟುವಟಿಕೆಗಳು, ಇವುಗಳಿಗೆ ನಿಮ್ಮ ಸಂಗಾತಿಯ ಬೆಂಬಲವನ್ನು ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ಒಂದು ಸಣ್ಣ ನಿರ್ಲಕ್ಷ್ಯದಿಂದ ಮೋಸ ಹೋಗುವಂಥ ಸಾಧ್ಯತೆ ಇದೆ, ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ ಈ ದಿನ. ಹಾಗೆ ಭಕ್ತಿಯಿಂದ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ವ್ಯವಹಾರಗಳಲ್ಲಿ ತುಂಬ ಚತುರತೆ ಇದೆ, ತುಂಬ ಅಲರ್ಟ್ ಆಗಿರುವಂಥ ಸಂದರ್ಭ ಕೂಡ. ಹಾಗೆ ನಿಮಗೆ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದರೆ, ನಿಮ್ಮ ಬುಧ ಕೂಡ ನಿಮಗೆ ವಿಶೇಷವಾದಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಸಮೃದ್ಧಿಯನ್ನು ತರ್ತಾ ಇದ್ದಾನೆ. ಹಾಗಾಗಿನೇ ಈ ಹಣದ ನಷ್ಟ ನಿಮಗೆ ಆದರೂ ಕೂಡ ಅದನ್ನು ಹೇಗೆ ಸರಿದೂಗಿಸ್ಕೊಳ್ಬೇಕು ಅನ್ನುವಂಥ ಒಂದು ವಿಶೇಷ ಚಾಕಚಕ್ಯತೆ ಇರುತ್ತೆ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ತಾಳ್ಮೆಯಿಂದ ಇರುವಂತೆ ನೋಡಿಕೊಳ್ಳುವಂಥದ್ದು, ಅವರ ಸಂಯಮವನ್ನು ಕಾಪಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಅವರಿಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡುವಂಥದ್ದು. ಹಾಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಸ್ವಲ್ಪ ಕ್ವಾಲಿಟಿ ಟೈಮನ್ನು ನಿಮ್ಮ ಸಂಗಾತಿಯ ಜೊತೆ ಕಳೆಯುವಂಥದ್ದನ್ನು ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ಸಂದರ್ಭದಲ್ಲಿ ಬದಲಾಗ್ತಾ ಇರುವಂಥ ವಾತಾವರಣ ನಿಮ್ಮ ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡುತ್ತೆ. ಹಾಗೆ ಕೆಲವೊಂದು ನೆಗೆಟಿವ್ ಥಾಟ್ಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಆದಷ್ಟು ಅದನ್ನು ಅವಾಯ್ಡ್ ಮಾಡಿ, ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಸ್ನೇಹಿತರ ಅಥವಾ ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ದಿನ
ಒಂದು ರೀತಿಯಲ್ಲಿ ಹೊಂದಾಣಿಕೆಯ ದೃಷ್ಟಿಯಲ್ಲಿ ಮುಂದೆ ಹೋಗುವಂಥದ್ದು ಕೂಡ ಇದೆ. ಏನೋ ಸಣ್ಣ ಪುಟ್ಟ ವಿಚಾರಗಳು ಬರುತ್ತೆ, ಭಿನ್ನಾಭಿಪ್ರಾಯಗಳು ಬರುತ್ತೆ, ಅದನ್ನು ಸರಿದೂಗಿಸುವಂಥದ್ದು, ಹಾಗೆ ಅದರ ಸಂಬಂಧವಾಗಿ ನೀವು ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಒಂದು ಕೆಲಸಕ್ಕೆ ಒಂದು ತೀರ್ಮಾನ ಅನ್ನುವಂಥದ್ದು, ಒಂದು ತೀರ್ಮಾನಕ್ಕೆ ಮತ್ತೊಂದು ಪರಿಹಾರಾರ್ಥವಾದ ತೀರ್ಮಾನ, ಈ ರೀತಿಯಲ್ಲಿ ವಿಷವರ್ತುಲದಂತೆ ಕೆಲವು ಸಮಸ್ಯೆಗಳು ಸುತ್ತುವಂಥದ್ದು ಕೂಡ ಇದೆ. ಹಾಗೆ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುವಂಥ ಒಂದು ಮನಸ್ಸು ಈ ದಿನ ಆಗ್ತಾಯಿದೆ. ಇದೆಲ್ಲ ಒಳ್ಳೆಯ ಬೆಳವಣಿಗೆ ನಿಮಗೆ. ಹಾಗಾಗಿನೇ ಒಂದು ಸಮಾಜದಲ್ಲಿ ಗಟ್ಟಿಯಾಗಿ ನೆಲೆಯೂರಲಿಕ್ಕೆ ಇವೆಲ್ಲವೂ ಕೂಡ ಪೂರಕವಾಗಿ ಕೆಲಸ ಮಾಡುತ್ತೆ. ಇವೆಲ್ಲವೂ ಕೂಡ ಒಂದು ವಿಶೇಷವಾದಂಥ ಅಟ್ರಿಬ್ಯೂಟ್ಸ್. ನಿಮಗೆ ಒಳ್ಳೆಯದಾಗಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಕುಟುಂಬ ಸ್ಥಾನ, ಧನಸ್ಥಾನ. ಇಲ್ಲಿ ಚಂದ್ರ ಇದ್ದಾಗ ಸ್ವಲ್ಪ ಮನಸ್ತಾಪಗಳು ಹಣದ ವಿಚಾರವಾಗಿ ಆಗುವಂಥದ್ದಿದೆ. ಇಲ್ಲ ಹಣ ನಿಮ್ಮ ಕೈಮೀರಿ ಖರ್ಚಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ವಿವೇಚನೆ ಇಲ್ಲದೆ ಹೂಡಿಕೆಯನ್ನು ಮಾಡುವಂಥದ್ದಾಗಲಿ, ವಿವೇಚನೆ ಇಲ್ಲದೆ ಹಣವನ್ನು ಖರ್ಚು ಮಾಡುವಂಥದ್ದನ್ನಾಗಲಿ ಮಾಡಿದ್ರೆ ಭಾರಿ ನಷ್ಟವನ್ನು ಅನುಭವಿಸ್ತೀರಿ ಈ ದಿನದಲ್ಲಿ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಸುಲಭಗೊಳಿಸ್ಕೊಳ್ಬೇಕು, ಕೆಲವೊಂದು ಕೆಲಸಗಳನ್ನು ಒಂದು ಯಂತ್ರದ ಸಹಾಯದಿಂದ ಮಾಡಬೇಕು ಅನ್ನುವಂಥ ಅಭಿಲಾಷೆ ನೆರವೇರುತ್ತೆ. ಒಟ್ಟಾರೆ ನಿಮ್ಮ ಇಚ್ಛಾಶಕ್ತಿಗೆ ಅನುಗುಣವಾಗಿ ಕೆಲಸಗಳು ಕೂಡ ಆಗತ್ತೆ. ಹಾಗೆ ಪ್ರೀತಿಯ ಜೀವನವನ್ನು ನಡೆಸುವಂಥವ್ರಿಗೆ ಈ ಸಮಯ ಸ್ವಲ್ಪ ಕಷ್ಟವಾಗುತ್ತೆ. ಕುಟುಂಬದಲ್ಲಿ ಏನೋ ಒಂದು ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳು ಬರೋದರಿಂದ ಏಕಾಂಗಿಯಾಗಿ ಜೀವನ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬರಬಹುದು. ಹಾಗಾಗಿ ನಿಮಗೆ ತೀರಾ ಬೇಕಾದವರೇ ಸದ್ಯಕ್ಕೆ ದೂರ ಇರ್ತಾರೆ. ತಾತ್ಕಾಲಿಕವಾಗಿ ಈ ದಿನ ಸ್ವಲ್ಪ ಶ್ರಮಪಟ್ಟೆ ನೀವು ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ಕೌಟುಂಬಿಕ ಜೀವನದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ತುಂಬ ಏರಿಳಿತಗಳಿರುವಂಥ ಸಂದರ್ಭ ಇದೆ. ಇನ್ನು ಪ್ರಭಾವಿ ವ್ಯಕ್ತಿಯ ಸಹಕಾರದಿಂದ ನಿಮ್ಮ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳುವಂಥದ್ದು, ಹಾಗೆ ನಿಮ್ಮ ಒಂದು ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಪತಿ ಪತ್ನಿಯರ ಮಧ್ಯೆ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪಗಳಾಗ್ಬೋದು. ಆದಷ್ಟು ಇದನ್ನು ಅವಾಯ್ಡ್ ಮಾಡಿ. ಹಾಗೆ ಈ ದಿನದಲ್ಲಿ ಅಪನಂಬಿಕೆ ಅನ್ನುವಂಥದ್ದು ಬಹಳ ಬೇಗ ಬರುವಂಥದ್ದು ಮನುಷ್ಯನಿಗೆ. ಹಾಗಾಗಿ ಅದೊಂದು ಬರದ ಹಾಗೆ ನೋಡಿಕೊಳ್ಬೇಕು. ಅದಕ್ಕಾಗಿ ನೀವು ಚೆನ್ನಾಗಿ ವರ್ಕೌಟ್ ಮಾಡಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹಾಗೆ ಮಹಾವಿಷ್ಣುವನ್ನು ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿರುವಾಗ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗುತ್ತೆ. ನಿಮಗೆ ಇಷ್ಟವಾಗುವಂಥ ಕೆಲಸಗಳೇ ಒದಗಿ ಬರುತ್ತೆ. ಇಷ್ಟವಾದ ಜನರ ಪರಿಚಯ ಆಗುವಂಥದ್ದು, ಇಷ್ಟವಾಗುವಂಥ ಜನರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ ಈ ಬುಧನ ಸಂಚಾರ ಕೂಡ ನಿಮಗೆ ತುಂಬ ಶುಭಪ್ರದವಾಗಿರುತ್ತೆ. ವ್ಯಾಪಾರ ವ್ಯವಹಾರಗಳು, ಹೊಸದಾದ ಯೋಜನೆಗಳು ಯಶಸ್ವಿಯಾಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನೀವು ಬಲಪಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಮಾಡಿರುವಂಥ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಹಾಗೆ ಉದ್ಯೋಗದಲ್ಲಿರುವಂಥವರು ಕೂಡ ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಿ. ನಿಮ್ಮ ಉದ್ಯೋಗ ಕ್ಷೇತ್ರ ಬಹಳ ತಟಸ್ಥವಾಗಿರುತ್ತೆ. ಹಾಗೆ ನಿಮಗೆ ಒಂದು ರೀತಿಯಲ್ಲಿ ವಿಶೇಷ ಸ್ಥಾನಮಾನವನ್ನು ತಂದುಕೊಡುತ್ತೆ. ಹಾಗೆ ಉದ್ಯೋಗಸ್ಥರಿಗೆ ಒಂದು ಬಡ್ತಿ ಆಗಲಿ, ವೇತನದಲ್ಲಿ ಹೆಚ್ಚಳ ಆಗಲಿ, ಅಥವಾ ನೀವು ಬಯಸುವಂಥ ಒಂದು ಕ್ಷೇತ್ರಕ್ಕೆ ವರ್ಗಾವಣೆಯಾಗಲಿ ಆಗುವಂಥದ್ದು ಕೂಡ ಇದೆ. ಹಾಗೆ ಕೆಲವೊಂದು ವಿಶೇಷವಾದಂಥ ವಸ್ತುಗಳನ್ನು ದಾನ ಮಾಡುವಂಥ ಒಂದು ಟೆಂಪ್ಟೇಷನ್ ಬರುವಂಥ ಸಂದರ್ಭ. ಹಾಗೆ ಕೆಲವು ನಕಾರಾತ್ಮಕವಾದಂತಹ ಆಲೋಚನೆಗಳು ಕೂಡ ಜೊತೆಯಾಗಿ ಬರುವಂಥದ್ದು ಇದೆ. ಆದರೆ ಬಹಳ ಚೆನ್ನಾಗಿ ಅಂಥದ್ದನ್ನು ನಿಭಾಯಿಸ್ತೀರಿ. ಇನ್ನು ಬದಲಾಗ್ತಾ ಇರುವಂಥ ವಾತಾವರಣ ಏನಿದೆ ಅದು ಮನಸ್ಸಿಗೆ ತುಂಬ ಹಿತವನ್ನು ತರುತ್ತೆ. ಹಾಗಾಗಿನೇ ಯಾವುದೇ ಒಂದು ಹೊಸ ಸನ್ನಿವೇಶ ಬಂದರೂ ಕೂಡ ಅದನ್ನು ಒಂದು ಹೃದಯ ವೈಶಾಲ್ಯತೆಯಿಂದ ನೋಡಿ, ಅದರಲ್ಲಿ ಯಾವುದೇ ದೋಷಗಳನ್ನು ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಈ ದಿನ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು,
ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ವ್ಯಯಸ್ಥಾನದಲ್ಲಿ ನಿಮಗೆ ಚಂದ್ರ ಏನಾದರೂ ಇದ್ದರೆ ಇಲ್ಲಿ ಮನಸ್ಸಿಗೆ ಸ್ವಲ್ಪ ಅಸಮಾಧಾನ ಉಂಟಾಗುವಂಥದ್ದು ಇದೆ. ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ನಡವಳಿಕೆಯೇ ನಿಮಗೆ ಅಸಮಾಧಾನವನ್ನು ತರುತ್ತೆ. ಹಾಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಪ್ರಭುತ್ವವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕಾಗಿ ಹಾತೊರೆಯುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗೆ ಈ ಬುಧನ ಒಂದು ಸಂಚಾರ ಕೂಡ ನಿಮಗೆ ಹೆಚ್ಚು ಪ್ರಯೋಜನಕಾರಿಯಾಗಿರುವಂಥದ್ದು. ಹಾಗಾಗಿ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ನೀವು ದೊಡ್ಡ ಮೊತ್ತದ ಲಾಭವನ್ನು ಗಳಿಸ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ಒಳ್ಳೆಯ ದಿನ, ಏಕೆಂದರೆ ನಿಮ್ಮ ಒಂದು ಶ್ರಮಕ್ಕೆ ಮೀರಿದಂತಹ ಫಲಗಳನ್ನು ಪಡ್ಕೊಳ್ಳುವಂಥ ದಿನ ಕೂಡ. ಆದರೆ ಈ ವಿಹಾರ ಸ್ಥಳದನ್ನು ನೀವು ನೋಡುವಂಥ ಸಂದರ್ಭದಲ್ಲಾಗಲಿ ಅಥವಾ ಮೈಮರೆತು ಕೆಲವು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳುವಂಥ ಸಂದರ್ಭದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ವೈವಾಹಿಕ ಜೀವನ ಸುಖಮಯವಾಗಿರುತ್ತೆ. ಆದರೆ ಈ ಮೂರನೇ ವ್ಯಕ್ತಿಯ ನಿಮಗೆ ತಂದು ಕೊಡುವಂಥ ಕೆಲವು ಉಪಟಳಗಳೇನಿದೆ ಅದು ನಿಮ್ಮ ಸಾಂಸಾರಿಕ ಬದುಕಿನಲ್ಲಿ ಅನುಮಾನವನ್ನು ಸೃಷ್ಟಿ ಮಾಡಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಇದ್ದಕ್ಕಿದ್ದ ಹಾಗೆ ಅನಿರೀಕ್ಷಿತ ಘಟನೆಗಳು ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ಕೂಡ ತರಿಸುವಂಥದ್ದು ಇರುತ್ತೆ. ಹಾಗಾಗಿನೇ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಕೌಟುಂಬಿಕ ಸೌಕರ್ಯಗಳಿಗಾಗಿ ಹೆಚ್ಚಿನ ಹಣ ಖರ್ಚಾಗುವಂಥದ್ದು ಕೂಡ ಇದೆ. ಕುಟುಂಬಕ್ಕೆ ಒಂದು ಸೌಕರ್ಯ ಬೇಕು, ಕುಟುಂಬಕ್ಕೆ ನೆಮ್ಮದಿ ಬೇಕು. ಅಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಹಾಗೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಗುರುಗಳ ದರ್ಶನ ಮಾಡಿ, ಗುರುಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಲಾಭದಾಯಕವಾದಂತಹ ದಿನ. ಚಂದ್ರ ಲಾಭಸ್ಥಾನದಲ್ಲಿದ್ದಾನೆ. ಜೊತೆಗೆ ಬುಧನ ಸಂಚಾರ ಕೂಡ ನಿಮ್ಮ ಸ್ವಂತ ರಾಶಿಯಲ್ಲಿ ಸಂಭವಿಸುವಂಥ ಒಂದು ಸಂದರ್ಭ. ಹಾಗಾಗಿನೇ ಯಾವುದೇ ಒಂದು ಕಾರಣಕ್ಕೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿರುವಂಥ ಉತ್ಸಾಹವನ್ನು ಕಡಿಮೆ ಮಾಡಿಕೊಳ್ಬೇಡಿ. ಹಾಗಾಗಿನೇ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅಜಾಗರೂಕರಾಗಿಡಬೇಡಿ, ಸ್ವಲ್ಪ ಅಲರ್ಟ್ ಆಗಿರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಂಡ್ರೆ ಅದ್ಭುತವಾದಂತಹ ಯಶಸ್ಸು ನಿಮಗೆ ಸಿಕ್ಕತ್ತೆ. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸಾಲ ಮಾಡುವಂಥದ್ದು, ಸಾಲ ತರುವಂಥದ್ದು ಅಥವಾ ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥದ್ದು ಇತ್ಯಾದಿ ವಿಚಾರಗಳೇನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗೆ ಈ ಸ್ಥಿರಾಸ್ತಿಯ ವಿಚಾರವಾಗಿ ಮನೆ, ಸೈಟು, ಜಮೀನು ಇತ್ಯಾದಿ ವಿಚಾರವಾಗಿಯೂ ಕೂಡ ಈ ದಿನ ನಿಮಗೆ ಲಾಭ ಇದೆ. ಆದರೆ ಸ್ವಲ್ಪ ನಿಧಾನವಾದಂಥ ಒಂದು ದೃಷ್ಟಿಯಲ್ಲಿ ಲಾಭ ಬರುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಅತಿಯಾದ ಆತ್ಮವಿಶ್ವಾಸ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿನೇ ಈ ಮೊಲ ಮತ್ತು ಆಮೆಯ ಓಟದ ಸ್ಪರ್ಧೆಯ ಕಥೆಯನ್ನು ನೀವು ಕೇಳಿದ್ದೀರಿ, ಅದರಂತೆ ಆಗಬಹುದು. ಹಾಗಾಗಿನೇ ಸ್ವಲ್ಪ ಅಲರ್ಟ್ ಆಗಿರಿ. ಇನ್ನು ಯಾವುದೇ ಒಬ್ಬ ವ್ಯಕ್ತಿಯನ್ನು ಹೇಗಿದ್ದಾರೋ ಹಾಗೆ ಅಕ್ಸೆಪ್ಟ್ ಮಾಡಿಕೊಳ್ಳುವಂಥದ್ದನ್ನು ಮಾಡಿ, ಅವರ ಸ್ವಭಾವವನ್ನು ಹಾಗೆ ಅಕ್ಸೆಪ್ಟ್ ಮಾಡಿಕೊಳ್ಬೇಕು. ಹಾಗಾಗಿನೇ ಆ ವ್ಯಕ್ತಿಯ ಮಧ್ಯೆ ಬೆಳೆಯುವಂಥ ಒಂದು ಪ್ರೀತಿ ಪ್ರೇಮ ಮತ್ತಷ್ಟು ಹೆಚ್ಚಾಗುತ್ತೆ. ಹಾಗಾಗಿನೇ ದೋಷ ಹುಡುಕುವಂಥದ್ದನ್ನು ಕಡಿಮೆ ಮಾಡಿ, ಹಾಗೆ ವಿಶೇಷವಾಗಿ ನಿಮಗೆ ಸಹಾಯ ಮಾಡಿದಂಥವ್ರಿಗೆ ಪ್ರತಿ ಸಹಾಯ ಮಾಡುವಂಥ ಒಂದು ಮನಸ್ಸು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.